ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಐತಿಹಾಸಿಕ ಮಾಗಡಿಯ ತಿರುಮಲೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಲು ಹಾಸನ ಹಾಗೂ ಶಿರಾದಿಂದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ನಾಯಕಿ ಕಾಂಚನಮಾಲಾ ಹಾಗೂ ಗಿರೀಶ್ ಅವರ ನೇತೃತ್ವದಲ್ಲಿ ಹಲವಾರು ವಿದ್ಯಾರ್ಥಿನಿಯರು ಸೇರಿ ಜೊತೆಗೆ ಮಾಗಡಿ ರಂಗನ ಭಕ್ತರು ಕೂಡ ಪಾಲ್ಗೊಂಡು ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದರು. ಮಾಜಿ ಸಚಿವ ಎಚ್ ಎಂ ರೇವಣ್ಣನವರು ಸ್ಥಳಕ್ಕೆ ಭೇಟಿ ಕೊಟ್ಟು ಕಲ್ಯಾಣಿ ಸ್ವಚ್ಛತಾ ಕಾರ್ಯವನ್ನು ಶ್ಲಾಘಿಸಿದರು.
ಬಂದಿದ್ದೇವೆ. ಏಕಲವ್ಯ ರೋವರ್ ಸ್ಕೌಟ್ಸ್ ಅಂತ ಒಂದು ಮುಕ್ತ ದಳ ಇದೆ. ಅಲ್ಲಿಂದ 21 ಮಕ್ಕಳು ಬಂದಿದ್ದಾರೆ. ಶಿರಾದಿಂದನೂ ಸ್ಕೌಟ್ಸ್ ಗೈಡ್ಸ್. ನಾವು ಒಟ್ಟಿನಲ್ಲಿ ಕರ್ನಾಟಕ ಸ್ಟೇಟ್ ರಾಜ್ಯ ಅಲ್ಲಿ ಪೂರ್ಣ ಆ ಕಡೆಯಿಂದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶ್ರಮದಾನದ ಮಹತ್ವ, ಆ ಗ್ರಾಮೀಣ ಜನರ ಸಮಸ್ಯೆಗಳ ಸವಾಲುಗಳ ಅರಿವುಂಟಾಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ಅವರಿಗೆ ಪರಿಸರ ಪ್ರೇಮ, ಪ್ರಾಣಿ ಪ್ರೀತಿ, ಮನುಷ್ಯನಷ್ಟೇ ಅಲ್ಲ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇರೋದು ಸಕಲ ಜೀವರಾಶಿಗಳೊಂದಿಗೆ ನಮ್ಮ ಜೀವನ ಹೇಗಿರಬೇಕು, ಗ್ರಾಮೀಣ ಪ್ರದೇಶದ ರೈತರ ಸಮಸ್ಯೆಗಳೇನು, ಅವರ ಸವಾಲುಗಳೇನು, ಅನ್ನ ಬೆಳಿಬೇಕಾದ್ರೆ ಭೂಮಿ ಪುತ್ರರವರು, ಅನ್ನದಾತರವರು ಆ ಕೃಷಿಗೆ ಬಹಳ ಮಹತ್ವ ಕೊಡಬೇಕು. ಬನ್ನಿ, ಎಲ್ಲ ಗ್ರಾಮೀಣ ಪ್ರದೇಶವನ್ನು ತಿರುಗಬೇಕು, ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಶ್ರಮದಾನದ ಮಹತ್ವ ತಿಳ್ಕೊಳ್ಬೇಕು, ನಮ್ಮ ದೇಶದ ಬಡತನವನ್ನು ನಿವಾರಣೆ ಮಾಡಬೇಕು, ಪಶುಪಾಲನೆ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಪಶುಪಾಲನೆ, ದೇಶೀಯ ತಳಿಗಳು, ನಮ್ಮ ದೇಶೀಯ ಸಂಸ್ಕೃತಿ, ನಮ್ಮ ದೇಶೀಯ ಸಂಪ್ರದಾಯ, ಆಹಾರ, ಉಡುಗೆ ತೊಡುಗೆ ಎಲ್ಲವನ್ನೂ ಕೂಡ ಈ ಭಾರತೀಯತೆ ಅನ್ನೋದು ನಮ್ಮಲ್ಲಿ ಬೆಳೀಬೇಕು, ಬೆಳಗಬೇಕು, ಎಲ್ಲರಿಗೂ ದಾರಿದೀಪ ಆಗಬೇಕು, ಇಡೀ ವಿಶ್ವಕ್ಕೆ ಮುಕುಟ ಸದೃಶ ಆಗಬೇಕು ನಮ್ಮ ಭಾರತ ದೇಶ. ಅಂಥ ಪ್ರೇಮವನ್ನು, ದೇಶಭಕ್ತಿಯನ್ನು ಯುವ ಜನಾಂಗದಲ್ಲಿ ಮೂಡಿಸಬೇಕು. ಮನೆಯಿಂದ ಹಿಡಿದು ಕುಟುಂಬ, ಸಮಾಜ, ಸಮುದಾಯ, ರಾಜ್ಯ, ರಾಷ್ಟ್ರ, ಅಂತರರಾಷ್ಟ್ರೀಯ ಮಟ್ಟ ವಿಶ್ವ ಕುಟುಂಬಿಯಾಗಿ ಬಾಳಬೇಕು ಮಕ್ಕಳು. ವಿಶ್ವ ಭ್ರಾತೃತ್ವದ ಪರಿಕಲ್ಪನೆ ಎಲ್ಲರಲ್ಲಿ ಬರಬೇಕು. ನಮ್ಮ ದೇಶೀಯ ಸಂಸ್ಕೃತಿ, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ವಿದೇಶಿ ವ್ಯಾಮೋಹ ಹೊರಟೋಗಬೇಕು. ಕನ್ನಡ ಭಾಷೆಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಕನ್ನಡ ಕಸ್ತೂರಿ ಏನೇನಿದೆ, ಗುಡಿ ಕಲ್ಯಾಣಿಗಳು, ಗಿಡ ನೆಡೋದಿರಬಹುದು, ಪ್ಲಾಸ್ಟಿಕ್ ನಿಷೇಧ ಇರಬಹುದು, ಸರಳ ಜೀವನದ ಮಹತ್ವ, ನೀರಿನ ಮಿತ ಬಳಕೆ, ಎಲ್ಲದಕ್ಕೂ ಕೂಡ ನೀರನ್ನು ಕಡಿಮೆ ಉಪಯೋಗಿಸಿ ಆ ಕಡಿಮೆ ನೀರು ಕೇಳ್ತಕ್ಕಂಥ ಗಿಡಗಳನ್ನು, ಸಸಿಗಳನ್ನು, ಆಹಾರ ಬೆಳೀತೀವಲ್ಲ ಅಂಥದ್ದನ್ನು ಬೆಳೀರಿ. ಹನಿ ನೀರಾವರಿಯನ್ನು ಉಪಯೋಗಿಸಿ ನೀರನ್ನು ಯಥೇಚ್ಛವಾಗಿ ಏನನ್ನು ಬೇಕಾದರೂ ಕೊಳ್ಳಬಹುದು. ನೀರನ್ನು ಕೊಳ್ಳಲಿಕ್ಕೆ ಆಗೋದಿಲ್ಲ. ನೀರು ಅಮೂಲ್ಯವಾದ ವಸ್ತು. ಮಣ್ಣಿನ ಸತ್ವ ಹಾಳು ಮಾಡಬೇಡಿ. ಸಾವಯವ ಕೃಷಿ ಮಾಡಿ, ರಾಸಾಯನಿಕ ಉಪಯೋಗಿಸಬೇಡಿ. ರೈತರ ಪ್ರತಿ ಗ್ರಾಮಕ್ಕೂ ಹೋಗಿ ಅರಿವು ಮೂಡಿಸೋದು. ಸರಳತೆ, ಸಹಜತೆ, ಅದೇ ಸೌಂದರ್ಯ. ಆ ರೀತಿಯ ಭಾವನೆ ನಮ್ಮ ಯುವ ಜನಾಂಗದಲ್ಲಿ ಬೆಳೆಯಬೇಕು. 18ರಿಂದ 25 ವರ್ಷ ವಯೋಮಿತಿಯ ಮಕ್ಕಳೇನಿದ್ದಾರೆ, ಶ್ರಮ ಜೀವನದಿಂದ ಬೆವರು ಸುರಿಸಿ ದುಡಿದು ತಿನ್ನಬೇಕು. ಸೋಮಾರಿತನವನ್ನು ದೂರ ಮೆಟ್ಟಿ ನಿಲ್ಲಬೇಕು. ದುಶ್ಚಟಗಳನ್ನು, ದುರಾಚಾರಗಳನ್ನು, ದುರ್ಭಾವನೆಗಳನ್ನು, ದುರಾಸೆಯನ್ನು ಮೆಟ್ಟಿ ಮೇಲೇರಿದಾಗ ಮಾತ್ರ ಅವರು ನಿಜವಾದ ದೇಶ ಪ್ರೇಮಿಗಳಾಗ್ತಾರೆ ಅನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಈಗಾಗಲೇ ಎಷ್ಟು ಕಲ್ಯಾಣಿಗಳನ್ನ ಸ್ವಚ್ಛತೆ ಮಾಡಿದ್ದಾರೆ? ಕಲ್ಯಾಣಿಗಳು ಲಕ್ಷಾಂತರ ಗಿಡಗಳನ್ನು ಎಲ್ಲ ಕಡೆ, ಎಲ್ಲ ಗಲ್ಲಿಗಳಲ್ಲಿ, ರಸ್ತೆಯ ಪಕ್ಕಗಳಲ್ಲಿ, ಉದ್ಯಾನವನಗಳಲ್ಲಿ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಎಲ್ಲೆಂದರಲ್ಲಿ ನೆರಳು ನೀಡ್ತಕ್ಕಂಥ ಮರವನ್ನು ಹಾಕಿದೆ. ಪೋಷಿಸಬೇಕು. ನಿಮ್ಮೆಲ್ಲರ ಸಹಕಾರ, ಸಹಭಾಗಿತ್ವ ನಮಗೆ ಬೇಕು. ಎಲ್ಲರ ಅನುಗ್ರಹ ಇದೆ, ಸಹಕಾರ ಇದೆ. ಖಂಡಿತ ಮಾಡ್ತೇವೆ. ನಮ್ಮ ದೇಶವನ್ನು ಎಂಥ ಭಾರತ, ಸಮೃದ್ಧ ಭಾರತ, ಸಾರ್ಥಕ ಭಾರತ, ಸಮರ್ಥ ಭಾರತ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ರೀತಿಯ ಭಾರತವನ್ನು ಮಾಡಲಿಕ್ಕೆ ಸಹಕರಿಸೋಣ. ಈ ಒಂದು ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ, ಇದು ಸ್ಕೌಟ್ಸಲ್ಲಿ ಒಂದು ಭಾಗ. ನಾನು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಪ್ರಥಮವಾಗಿ ನನ್ನೂರಿನ ಶಾಲೆಯನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗ ನಾವೆಲ್ಲ ನಾನು ಜವರಪ್ಪ ಮತ್ತು ವಿದ್ಯಾರ್ಥಿಗಳು ಸೇರಿ ನನ್ನೂರಲ್ಲಿ ಶಾಲೆ ಕಟ್ಟಿದ್ದು ಪ್ರಥಮ ಪ್ರಯತ್ನ. ಅದರಲ್ಲಿ ಖುಷಿ ಇದೆ. ಹೊಸಪೇಟೆ ಹಳೆ ಶಾಲೆ ಕಟ್ಟಿರೋದು ನಾವು. ಇಟ್ಟಿಗೆ ಕುಂದಿದ್ದೀವಿ, ಸಿಮೆಂಟ್ ಕೆಲಸ, ಕಟ್ಟಡ ಏನಿದೆ ಇವತ್ತು ಹಳೆ ಕಟ್ಟಡ, ಅದನ್ನು ಕಟ್ಟಿದ್ರು. ಅದು ಖುಷಿ ಇದೆ. ಅದ್ರ ಜೊತೆಗೆ ನಾನು ಡಿಗ್ರಿ ಓದೋವರೆಗೂ NSS NCC ಕೆಲಸ ಮಾಡಿದ್ದೀನಿ. ರಾಷ್ಟ್ರೀಯ ಇದರಲ್ಲಿ ನಾನು ತೇನ್ಸಿಂಗ್ ರಾಕ್, ಹಿಮಾಲಯ ಮೌಂಟನ್, ಡಾರ್ಜಿಲಿಂಗ್ನಲ್ಲಿ 1 ತಿಂಗಳು 68ನೇ ಇಸ್ವಿಯಲ್ಲಿ 1 ತಿಂಗಳು ಮೌಂಟನರಿಂಗ್ ಕೋರ್ಸ್ ಮಾಡಿ ಜೊತೆಗೆ NCC ಕ್ಯಾಂಪ್, ರಿಪಬ್ಲಿಕ್ ಡೇ NCC ಕ್ಯಾಂಪನ್ನು ಡೆಲ್ಲಿಯಲ್ಲಿ ಮಾಡಿದ್ದೇನೆ. ಅನೇಕ ಕ್ಯಾಂಪ್ಗಳು ಮಾಡಿದ್ದೇನೆ. ನನಗೆ ಈ ಥರ ಕೆಲಸಗಳು ಭಾಳ ಇಷ್ಟ.
ಸಂತೋಷ್ ಇದ್ರ ಬಗ್ಗೆ ಹೇಳಿದಾಗ ನನಗೆ ಸಂತೋಷ. ಅವರಿಂದ ಬಂದು ನೋಡಬೇಕು, ಅವ್ರು ಪ್ರೋತ್ಸಾಹ ಕೊಡಬೇಕು, ನನ್ನ ಕಡೆಯಿಂದ ಅವ್ರಿಗೆ ಏನಾದರೂ ಸಹಕಾರ ಕೊಡಬೇಕು ಅಂತ ಬಂದೆ. ಭಾಳ ಸಂತೋಷ ಬೇಕು. ಹಿರಿಮೆ ಏನಪ್ಪ ಅಂದರೆ ಇವೆಲ್ಲ ಮಾಡೋದ್ರ ಜೊತೆಗೆ ನಾನು ಹಿಂದೆ ಏನು ಆದಿಚುಂಚನಗಿರಿ ಶ್ರೀಗಳು ಇವತ್ತೇನು ಆದಿಚುಂಚನಗಿರಿ ಮಠ ಇದೆ, ಅಲ್ಲಿ ನಾವು ಒಂದು ತಿಂಗಳು ಅಲ್ಲಿ ಕಲ್ಯಾಣ ಕ್ಲೀನ್ ಮಾಡಿ ಗಿಡ ನಿಂತು ಇವತ್ತು ಆ ಗಿಡಗಳು ತೆಂಗಿನ ಮರ ನಾವು ಹಾಕ್ತಿರೋದು ಫಲ ಕೊಡ್ತಾ ಇದೆ. ಅದು ಸ್ವಾಮೀಜಿಗಳು ನನಗೆ ಯಾವಾಗಲೂ ಆಶೀರ್ವಾದ. ಅದು ನಮ್ಮ ಒಂದು ತಿಂಗಳು ಒಂದು ಕಡೆ ಒಂದು ಸ್ಕೂಲ್ ಕಟ್ಕೊಟ್ಟಿದ್ದೀವಿ. ನಾನು ಕೂಡ ಇದನ್ನು ಭಾಗಿ ಅದಕ್ಕಾಗಿ ಸಂತೋಷ ತಿಳಿಸಿದ ವಿಷಯಕ್ಕೆ ನೋಡಬೇಕು ಅನ್ನೋ ಉದ್ದೇಶದಿಂದ ಬಂದಾಗ ನನಗೆ ಗಿರೀಶ್ ಅವರು ನನ್ನ ತಾಯಿ ಸಮಾನರಾದಂಥ ಕಾಂಚನಮಾಲ ಇವರ ಕಾಳಜಿ ಮತ್ತು ಇವರು ಆಡಿದ ಮಾತುಗಳು ಮತ್ತು ಇವರಲ್ಲಿರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ಇರ್ತಕ್ಕಂಥ ಉತ್ಸಾಹ ನನಗೆ ಯುವಕರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಪ್ರೋತ್ಸಾಹ ಕೊಡುತ್ತೆ. ಇಂಥವರಿಂದ ದೇಶ ಸೇವೆ ಎಲ್ಲರೂ ಆಗೋದ್ರಲ್ಲಿ ಅದರಲ್ಲೂ ಯುವಕರ ಇತ್ತೀಚಿನ ದಿನಗಳಲ್ಲಿ ಅವ್ರು ಹೇಳಿದ ಮಾತಿನ ಪ್ರಕಾರ ದುಶ್ಚಟ, ದುರ್ಬುದ್ಧಿ, ದುಶ್ಚಟಗಳನ್ನು ದೂರ ಮಾಡಿ ಈ ರೀತಿಯ ಜನಸೇವೆಯಲ್ಲಿ ಸೇರಿದ್ರೆ ಮುಂದೆ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗ್ತಾರೆ. ಇದರಿಂದ ರಾಷ್ಟ್ರ, ಹಳ್ಳಿ, ಪಟ್ಟಣ, ರಾಜ್ಯ, ರಾಷ್ಟ್ರ ಉತ್ತಮ ರಾಷ್ಟ್ರವಾಗಿ ನಡೆಯುತ್ತೆ. ಇಂತಹ ಕಲ್ಯಾಣಿಗಳ ಸಂರಕ್ಷಣೆಗೆ ಸರ್ಕಾರ ಏನು ಒತ್ತು ಕೊಡ್ತದೆ? ಈಗ ಕೆರೆ ಅಭಿವೃದ್ಧಿ ಮಾಡ್ತಾ ಇದೆ. ಅದಕ್ಕಾಗಿಯೇ ಅನೇಕ ಕೆರೆ ಒತ್ತುವರಿ ಎಲ್ಲ ತಪ್ಪಿಸ್ತಾ ಇದ್ದೇವೆ. ಈ ಸರ್ಕಾರದ ಕಾರ್ಯಕ್ರಮನೇ ಇದೆ. ಜೊತೆಗೆ ಈ ರೀತಿ ಅಪ್ರೋಚ್ ಮಾಡಿದ್ರೆ ಇದಕ್ಕೂ ಕೂಡ ಸಹಾಯ ಮಾಡುವಂಥ ಕಾರ್ಯಕ್ರಮ ಸಣ್ಣ ನೀರಾವರಿ ಇಲಾಖೆಯಲ್ಲಿದೆ, ಅದು ಮಾಡಿಸ್ತೀವಿ. ನಮ್ಮ ತಾಲೂಕಲ್ಲಿ ಸಾಕಷ್ಟು ಕಲ್ಯಾಣಗಳಿದೆ ಸರ್, ಅವೆಲ್ಲ ಶಿಥಿಲವಾಗಿದೆ. ಅದು ಎಲ್ಲ ಅದನ್ನು ಈ ಸಾರಿ ನಾನು ಯಾಕೆಂದರೆ ಇವತ್ತಿನ ಮಳೆಯ ಪರಿಸ್ಥಿತಿ ನೋಡಿದ್ರೆ ನೀರಿನ ಇಂಗುಗುಂಡಿಗಳು ಬೇಕು, ಜೊತೆಗೆ ಕೆರೆ ಕಟ್ಟೆಗಳ ಅವಶ್ಯಕತೆ ಭಾಳ ಇದೆ. ಬೋರ್ವೆಲ್ಗಳು ಭಾಳ ನೀರು ತಳ್ಕೊಳ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಇಂಥ ಚೆಕ್ ಡ್ಯಾಮ್ಗಳು ಮತ್ತು ಈ ರೀತಿಯ ಕೆರೆ ಕಟ್ಟೆಗಳು ನೀರಿನ ಶೇಖರಣೆಗೆ ಏನು ಪ್ರಯತ್ನ ಬೇಕೋ ಅದನ್ನು ಬಾಲಕೃಷ್ಣ ಅವ್ರ ಜೊತೆಲಿ ಮಾತಾಡಿ, ನೀರಾವರಿ ಸಚಿವರ ಜೊತೆಲಿ ಮಾತಾಡಿ ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.